ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತಿನ ವಿಶೇಷವಾದ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡ್ದಂಗೆ ಇವತ್ತು ನಾವು ಯಾವ ಇಶ್ಯೂದ ಬಗ್ಗೆ ಮಾತಾಡೋಕೆ ಹೊರಟಿದ್ದೀವಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ಮಂತ್ರಾಲಯ ಆನ್ಲೈನ್ ರೂಮ್ ಬುಕ್ಕಿಂಗ್. ಪ್ರತಿಯೊಬ್ಬರಿಗೂ ಒಂದು ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಇಚ್ಛೆ ಇದ್ದೇ ಇದೆ. ಇತ್ತೀಚಿನ ದಿನಗಳಲ್ಲಿ ಮಂತ್ರಾಲಯದಲ್ಲಿ ತುಂಬ ಭಕ್ತರಾಗಿದ್ದಾರೆ. ಅಲ್ಲಿ ರೂಮ್ ಪ್ರಾಬ್ಲಮ್ ಪ್ರತಿಯೊಬ್ಬರು ಫೇಸ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ರೂಮ್ಗೆ ಹೋದರೆ 2,000, 3,000, 4,000 ಹಿಂದೆ ರೇಟ್ ಇತ್ತು. ಇತ್ತೀಚೆಗೆ ಅವರು ಕೂಡ ರೂಮ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಮಂತ್ರಾಲಯ ರೂಮ್ಸ್ ನಮಗೆ ಸಿಗ್ತಾ ಇಲ್ಲ. ಆನ್ಲೈನಲ್ಲಿ ಕೂಡ ಬುಕ್ಕಿಂಗ್ ಯಾವಾಗ ನೋಡ್ರು ಬುಕ್ಕಿಂಗ್ ಫುಲ್ ಅಂತ ತೋರಿಸ್ತಿದೆ ಅಂತ ತುಂಬ ಜನದ ಕಂಪ್ಲೇಂಟ್. ತುಂಬ ಜನ ಕೂಡ ಆಲ್ರೆಡಿ ನಾನು ಮಾಡಿರೋ ವಿಡಿಯೋದಲ್ಲಿ ಮೆಸೇಜ್ ಕೂಡ ಆಗ್ತಾ ಇದ್ದೀರಾ, ಈ ಥರ ರೂಮ್ ಬುಕ್ಕಿಂಗಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ರೂಮ್ ಸಿಗ್ತಾ ಇಲ್ಲ ಅಂತ. ಸೇಮ್ ನಾನು ಏನು ಇವಾಗ ನೀವು ಆನ್ಲೈನಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗಿರೋದು ಮೊಬೈಲಲ್ಲಿ ಬುಕ್ ಮಾಡ್ತಿರೋದು ನೋಡ್ತಾ ಇದ್ದೀರಾ, ಅದೇ ರೀತಿ ನಾನು ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಅದನ್ನು ನೋಡ್ಬೋದು. ಈ ವಿಡಿಯೋ ಬಂದು ಇಲ್ಲೇನು ನಾವು ತೋರಿಸ್ತಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಕ್ಯಾನ್ಸಲೈಸೇಷನ್ಸ್ ಇರಲ್ಲ, ರೀಫಂಡ್ ಇರಲ್ಲ, ಒಂದು ರೂಮ್ ಇಬ್ಬರಿಗೆ ಮಾತ್ರ ಅಂತ ಏನು ಕೆಲವು ರೂಲ್ಸ್ ಎಲ್ಲ ಇದೆ, ಅದನ್ನು ಪಾಲಿಸಲೇಬೇಕು. ಯಾವುದೇ ಒಂದು ಬೇರೆ ಪ್ಲೇಸಿಗೆ ಹೋದಾಗ ನಾವು ಅಲ್ಲೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ನಾವು ಪಾಲಿಸಲೇಬೇಕಾಗತ್ತೆ. ಸೊ ಅದಕ್ಕೆ ಓಕೆ ಕೊಡಲೇಬೇಕು. ನಾವು ಇವತ್ತು ರೂಮ್ಸ್ ಅಂದರೆ ಏನು ಇಲ್ಲಿ ನೋಡಿ, ನಾವು ಡೇಟ್ಸ್ ತೋರಿಸ್ತಾ ಇದ್ದೀವಿ. ಸೆಪ್ಟೆಂಬರ್ 11 ಅಂದರೆ 2 ಡೇಸ್ ನಾನು ಮುಂಚೆ ರೆಕಾರ್ಡ್ ಮಾಡಿದ್ದೆ. ಸೆಪ್ಟೆಂಬರ್ 11 2 ಡೇಸ್ ಮುಂಚೆ ಅಂದರೆ ಇವತ್ತಿನ ಡೇಟ್. ಸಪೋಸ್ ಇವತ್ತು ಸೆಪ್ಟೆಂಬರ್ 10 ಅಂದ್ಕೊಂಡ್ರೆ ನೆಕ್ಸ್ಟ್ 3 ಡೇಸ್ ಬಿಟ್ಟು ತೋರಿಸುತ್ತೆ. ಸೆಪ್ಟೆಂಬರ್ 11ರಿಂದ ಅಕ್ಟೋಬರ್ 8ವರೆಗೆ ಅಂದರೆ 28 ಡೇಸ್. 28 ಡೇಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ 1 ಮಂತ್ ಅಂದ್ಕೊಳ್ಳಿ. 28 ಡೇಸ್ ನೀವು ಎಕ್ಸಾಕ್ಟಾಗಿ ರೂಮ್ ಬುಕ್ಕಿಂಗ್ ಬೇಕೇ 28 ಡೇಸ್ ಟಿಕ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯ ಹೋಗಿ ನೋಡಿ, ಇಲ್ಲಿ 28 ಡೇಸ್ಗೆ ಆದರೆ ಇಲ್ಲಿ ಇನ್ನು 13 ರೂಮ್ಸ್ ಬಾಕಿ ಇದೆ. 13 ರೂಮ್ಸ್ ಇದೆ, ನಮಗೆ ಬುಕ್ ಆಗುತ್ತೆ, ಮಾಡ್ಬೋದು ಇವಾಗ. ಆದರೆ ಅಲ್ಲಿ ಕಾಸ್ಟ್ಲಿ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 1,500 ಸಮಥಿಂಗ್ ಇರುತ್ತೆ ಎ ಸಿ ರೂಮು. ನಮಗೆ 250ಇಂದನೂ ಮಂತ್ರಾಲಯದಲ್ಲಿ ರೂಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅದೆಲ್ಲ ಗೊತ್ತೇ ಇದೆ. 250, 400, 600, 700, ಮ್ಯಾಕ್ಸಿಮಮ್ 1,517 ಸಮಥಿಂಗ್ ಇದೆ. 1,517 ರೂಪಾಯಿ ಎ ಸಿ ರೂಮ್ಸು. ಆ ರೂಮು ಸಿಗ್ತಾಯಿದೆ. ಅಂದರೆ 28 ದಿನದ ಮುಂಚೆ ನಾವೇನಾದರೂ ಮಂತ್ರಾಲಯ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ನಮಗೆ ರೂಮ್ ಅವೈಲಬಲ್ ಸಿಗುತ್ತೆ. ಯಾವಾಗ ಸಿಗುತ್ತೆ? ಸೊ ನೀವು 28 ಡೇಸ್ ಮುಂಚೆ ಪ್ಲ್ಯಾನ್ ಮಾಡಬೇಕು. ಒಂದೊಂದು ಡೇ, ಸಪೋಸ್ ಇವತ್ತು 10, ನೆಕ್ಸ್ಟ್ 28 ಡೇಸಿಗೆ ಲೆಕ್ಕ ಮಾಡ್ಕೊಳ್ಳಿ. 1 ಡೇ ಮೂವ್ ಆಗುತ್ತೆ. ನಾಳೆ 11ಗಾದರೆ ನೆಕ್ಸ್ಟ್ ಇನ್ನೊಂದು ಡೇಗೆ ಮೂವ್ ಆಗುತ್ತೆ. ಅಂದರೆ ಸಪೋಸ್ ಇವತ್ತು ಸೆಪ್ಟೆಂಬರ್ 10 ಆದರೆ ಅಕ್ಟೋಬರ್ 8 ತನಕ ಇವತ್ತು ತೋರಿಸ್ತಾ ಇರುತ್ತೆ. ನಾಳೆ ಕ್ಲಿಕ್ ಮಾಡಿದ್ರೆ ಅಕ್ಟೋಬರ್ 9 ತನಕ ತೋರಿಸುತ್ತೆ. ಅಂದರೆ 1 ಡೇ ಮುಂದೆ ಹೋಗುತ್ತೆ. ಆ 1 ಡೇ ಮುಂದೆ ಹೋದಾಗ ಮಾರ್ನಿಂಗೇ ಓಪನ್ ಆಗುತ್ತೆ. ನೀವು ಆರಾಮ್ಸೆ 250ಇಂದ ಏನೇನು ರೂಮ್ಸ್ ಇದೆ ಎಲ್ಲನೂ ಬುಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಬೇರೆ ಡೇಟ್ ತೊಗೊಂಡೋದ್ರೆ ನಿಮಗೆ ಮುಂದೆ ಹೋಗ್ತಾ ಇರ್ತದೆ. ಸೊ ನೀವು 28 ಡೇಸ್ ಮುಂಚೆ ಬುಕ್ ಮಾಡಿದ್ರೆ ರೂಮ್ ಸಿಕ್ಕೇ ಸಿಗುತ್ತೆ. ಅದಿರಲಿ. ನೆಕ್ಸ್ಟ್ ಮುಂದೆ ನಾವೇನಪ್ಪ ಅಂದರೆ, ನಾನು ಕೂಡ ಈ ಸರಿ ಹತ್ತಿರದಲ್ಲಿ ಮಂತ್ರಾಲಯ ಹೋಗ್ತಾ ಇದ್ದೀನಿ. ಆನ್ಲೈನಲ್ಲಿ ಬುಕ್ ಮಾಡೋದಿಲ್ಲ ಈ ಸರಿ. ಆನ್ಲೈನಲ್ಲೇ ಮಂತ್ರಾಲಯ ರೂಮ್ಸ್ ಹೇಗೆ ಬುಕ್ ಮಾಡೋದಂತ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಅಲ್ಲಿಗೆ ಹೋಗಿ ರೂಮ್ ತೊಗೊಳ್ಳೋದು ಅಂತ ಹೇಗಂತನೂ ತೋರಿಸಿದ್ದೀನಿ ಆಲ್ರೆಡಿ. ಈ ಸರಿ ಏನಪ್ಪ ಅಂದರೆ ಪ್ರೈವೇಟ್ ರೂಮ್ಸ್ ನಿಮ್ಮಂಥವ್ರಿಗೋಸ್ಕರ, ಮಿಡಿಲ್ ಕ್ಲಾಸ್ ಅವರಿಗೆ ಪ್ರೈವೇಟ್ ಇಲ್ಲಿ ರೂಮ್ ಸಿಕ್ಕಿಲ್ಲ ಅಂದರೆ ಪ್ರೈವೇಟ್ ರೂಮ್ ಎಲ್ಲೆಲ್ಲಿ ಕಡಿಮೆ ಸಿಗುತ್ತೆ ಅನ್ನೋದು ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ಹಾಗೂ ಕರ್ನಾಟಕ ಭವನ, ನಾವೆಲ್ಲ ಕರ್ನಾಟಕದವ್ರು. ಕರ್ನಾಟಕ ನಮ್ಗೆ ಆಧಾರ್ ಕಾರ್ಡ್ ಎಲ್ಲನೂ ಅಡ್ರೆಸ್ ಪ್ರೂಫ್ ಇರುತ್ತೆ. ಕರ್ನಾಟಕ ಭವನದಲ್ಲಿ ನಾವು ಕಡಿಮೆ ರೇಟಿಗೆ ಅಂದರೆ ಕಡಿಮೆ ದುಡ್ಡಿಗೆ ಹೇಗೆ ಅಲ್ಲಿ ರೂಮ್ ಪಡೆಯೋದು, ನಾನು ಆಲ್ರೆಡಿ ಕರ್ನಾಟಕದಲ್ಲಿ ಕರ್ನಾಟಕದ ರೂಮ್ಸ್ ಯಾವ್ಯಾವ ದೇವಸ್ಥಾನದಲ್ಲಿ ಇದೆ ಇಂಡಿಯಾದಲ್ಲಿ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ವೆಯ್ಟ್ ಫಾರ್ ದಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.